ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರು ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, 2024ನೇ ಇಸ್ವಿನಲ್ಲಿ ನರೇಂದ್ರ ಮೋದಿಯವರು 2014ರಲ್ಲಿ ಏನು ಓಟ್ ತೊಗೊಂಡಿದ್ರು, ಎಷ್ಟು ಲೋಕಸಭೆ ಸೀಟುಗಳನ್ನ ತೊಗೊಂಡಿದ್ರು, ಅಥವಾ 2019ರಲ್ಲಿ ಎಷ್ಟು ಲೋಕಸಭೆ ಸೀಟುಗಳನ್ನ ತೊಗೊಂಡಿದ್ರು ಅಂತ ನೋಡಿದ್ರೆ, ನಾವು 2024ರಲ್ಲಿ 350 ಸೀಟುಗಳನ್ನ ತೊಗೋತಾರೆ. ಪ್ಲಸ್ ಆರ್ ಮೈನಸ್ ಒಂದು 5-10 ಇರ್ಬೋದು. ಅದನ್ನು ನಿಮ್ಮ ವಿವೇಚನೆ ಬಿಡ್ತೀನಿ. ಯಾಕೆ ಅಂತ ಹೇಳ್ತೀನಿ. ಬನ್ನಿ, ಒಂದೊಂದೇ ಕಾರಣಗಳನ್ನ ಕೊಡಬೇಕು ಅಂದರೆ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಹಿಂದೂ ಬಹುಮತಕ್ಕೆ ಮಾನ್ಯತೆ ಇರಬೇಕು. ನಾವು ಹೇಳಿದ್ವಿ, ಯಾವುದೇ ಸರ್ಕಾರದ ಒತ್ತಡಗಳಿಲ್ಲದೆ, ಯಾವುದೇ ಸರ್ಕಾರದ ಆಶ್ರಯ ಇಲ್ಲದೆ ನಾವೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ. ಇಡೀ ಹಿಂದೂಸ್ತಾನದಲ್ಲಿ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೆ, ನಾರ್ತ್ ಈಸ್ಟ್ ರಾಜ್ಯಗಳಿಂದ ಹಿಡಿದು ಗುಜರಾತ್ವರೆಗೆ ದೇಶದ ಉದ್ದಗಲಕ್ಕೂ ನಾವು ರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನು ಆಚರಣೆ ಮಾಡಿದ್ವಿ, ಸಂಭ್ರಮಿಸಿದ್ವಿ. ಮತ್ತು ಸಾಕಷ್ಟು ಉತ್ಸಾಹಪೂರ್ವಕವಾದ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಊಟ ಕೊಟ್ಟು ಎಲ್ಲ ಮಾಡಿದ್ವಿ. ಇದು ಏನು ಅಂದರೆ, ಇದು ಅನದರ್ ರಿಪಬ್ಲಿಕ್ ಡೇ ಅಲ್ಲ, ಮತ್ತು ಇನ್ನೊಂದು ಸ್ವಾತಂತ್ರ್ಯ ದಿನಾಚರಣೆ ಅಲ್ಲ, ಜನಭಾಗಿದಾರಿ ಅಂತ ಹೇಳ್ತೀವಿ. ಜನರೇ ವಾಲಂಟಿಯರ್ ಆಗಿ ಮಾಡಿದ್ದು. ಇಂತಹ ಉತ್ಸವಗಳನ್ನ ಮಾಡೋದಕ್ಕೆ ಪೂರಕವಾಗಿರಬೇಕಲ್ಲ ಸಂವಿಧಾನ. ಇದಕ್ಕೆ ಪೂರ್ವಕವಾಗಿರಲ್ಲ ಈ ರಾಜಕೀಯ ಇಚ್ಛಾಶಕ್ತಿ. ರಾಜಕೀಯದವ್ರು ಏನಾಗಿದ್ದಾರೆ, ಹೇಗಾರು ಮಾಡಿ ಅಧಿಕಾರ ಮಾಡಬೇಕು. ತಮ್ಮನ್ನು ಜನಸಾಮಾನ್ಯರಿಂದ ಹೊರತಾಗಿಟ್ಕೊಂಡ್ಬಿಟ್ಟಿದ್ದಾರೆ. ಏನೋ ಮಹಾ ಚಕ್ರವರ್ತಿಗಳಿದ್ದಂಗೆ ಈ ಏನಾಗಿದೆ, ಜನಸಾಮಾನ್ಯರೇ ಬೇರೆ, ಆಳವರ್ಗನೇ ಬೇರೆ ಏನೋ ಥರ ಮಾಡಿಬಿಟ್ಟಿದ್ದಾರೆ. ಇದಲ್ಲ ರೀ, ಇದಕ್ಕೆ ಈ ಥರ ಇದೆ ಹೋಗಬೇಕು. ಪ್ರಧಾನಮಂತ್ರಿ ಪ್ರಧಾನ ಸೇವಕ ಅಂತ ಹೇಳ್ತಾರೆ. ಮುಖ್ಯಮಂತ್ರಿ ಇದೇನು ರೀ, ಲೆಕ್ಕನೇ ಇಲ್ಲ. ಪ್ರಧಾನಮಂತ್ರಿನೇ ಪ್ರಧಾನ ಸೇವಕ ಅಂತ ಹೇಳಿದ್ಮೇಲೆ ನಿಮ್ಮದೇನು ಪಾತ್ರ ನಿಮಗೆ ಬಿಡ್ತೀರಿ, ನೀವೇ ತೀರ್ಮಾನ ಮಾಡಿ ಹೇಳಬೇಕು. ಈ ಥರ ಮಾಡಿದಾಗ ನಾವು 2024ನೇ ಇಸ್ವಿನಲ್ಲಿ ಬನ್ನಿ, ನರೇಂದ್ರ ಮೋದಿ BJPಯವರು ಹಿಂದೂ ಪರವಾಗಿರ್ತಕ್ಕಂಥ ಶಾಸನ ವ್ಯವಸ್ಥೆ ಬರುತ್ತೆ ಅಂತ ಇನ್ನೂ ಹೆಚ್ಚಿನ ಬಹುಮತದೊಂದಿಗೆ ಬರುತ್ತೆ. ಇನ್ನೂ ಹೆಚ್ಚಿನ ಬಹುಮತ ಅಂದರೆ ಏನು, 350 ಸೀಟ್ಗಿಂತ ಜಾಸ್ತಿ ಈ ಸರ್ತಿ BJPನವ್ರು ತಗೋತಾರೆ. ಲೋಕಸಭಾ 2024 ಇಸ್ವಿನಲ್ಲಿ ಬರ್ತಕ್ಕಂಥ ಲೋಕಸಭಾ ಎಲೆಕ್ಷನ್ನಲ್ಲಿ BJP ನರೇಂದ್ರ ಮೋದಿಯವರು 350ಕ್ಕಿಂತ ಹೆಚ್ಚು ಸೀಟನ್ನ ತಗೋತಾರೆ ಅಂತ ಹೇಳಿದೆ. ಹೇಗೆ ಅಂತ ಒಂದೊಂದು ವಿಶ್ಲೇಷಣೆ ಮಾಡ್ತಕ್ಕಂಥ ಬಂದಾಗ ರಾಮ ಮಂದಿರದ ಬಗ್ಗೆ ಮಾತಾಡಿದೆ. ಬನ್ನಿ, ಇದಲ್ಲದೆ ಜನಕ್ಕೆ ವಿದ್ಯಾಭ್ಯಾಸ ಕೊಡಬೇಕು ಅಂತಂದರೆ IIT, IIMs ಮತ್ತು ಮೆಡಿಕಲ್ ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜುಗಳ ಬಗ್ಗೆ ಮಾತ್ರ ಮಾತಾಡ್ತೀನಿ. ಯಾಕೆ ಅಂತಂದರೆ ಎಲ್ಲ ಮಾತಾಡ್ತಾ ಹೋದರೆ 100 ಎಪಿಸೋಡ್ ಬೇಕಾಗುತ್ತೆ. ಬನ್ನಿ, 2014ರವರೆಗೂ ಏನು IIT, IIMಗಳಿದ್ದು ಒಂದು 5 ಅಥವಾ 6 ಇದ್ದು, 2 ಇವತ್ತಿನ ದಿವಸ ದೇಶದಲ್ಲಿ 20ಕ್ಕಿಂತ ಹೆಚ್ಚಿದೆ. ಇದನ್ನು ಮಾಡಿರೋರು 10 ವರ್ಷದಲ್ಲಿ ನರೇಂದ್ರ ಮೋದಿಯವರು 3 ಪಟ್ಟು ಜಾಸ್ತಿ ಮಾಡಿದ್ದಾರೆ. ಅಂತಂದರೆ 65 ವರ್ಷ ನೀವೇನು ಮಾಡ್ತಿದ್ದೀರಿ ಸ್ವಾಮಿ, ಬದನೆಕಾಯಿ ಬೆಳೀತಾ ಇದ್ದೀರಾ ಅನ್ನೋ ಪ್ರಶ್ನೆ ಕೇಳಿದ್ರೆ, ಹೌದು, ಇವರು ಸಾಕಷ್ಟು ದುರುಪಯೋಗ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಧಿಕಾರದನ್ನು ಅಂತ ಒಂದು ಒಮ್ಮತಕ್ಕೆ ಬರಬೇಕಾಗತ್ತೆ. ಇದು ನಿರ್ವಿವಾದ. ಇದಲ್ಲದೆ ಬನ್ನಿ, ಆರೋಗ್ಯದ ಬಗ್ಗೆ ಮಾತಾಡಬೇಕು ಅಂತಂದರೆ ನೋಡಿ, ನರೇಂದ್ರ ಮೋದಿಯವರು BJP ಸರ್ಕಾರದಲ್ಲಿ ಒಂದು ಎಂಥದೋ ಸ್ಕೀಮ್ ತಂದಿದ್ದಾರೆ, ಇನ್ಶೂರೆನ್ಸ್ ಸ್ಕೀಮು. ಪ್ರತಿಯೊಬ್ಬರೂ ಸಹ 5 ಲಕ್ಷ ರೂಪಾಯಿವರೆಗಿನ, ವರ್ಷಕ್ಕೆ 5 ಲಕ್ಷ ರೂಪಾಯಿವರೆಗಿನ ಮೆಡಿಕಲ್ ಎಕ್ಸ್ಪೆನ್ಸಸ್ನ ಅವರು ಫಿಕ್ಸ್ ಮಾಡ್ತಾರೆ. ಆಸ್ಪತ್ರೆ ಇಂತಿಂಥ ಆಸ್ಪತ್ರೆಯಲ್ಲಿ ನೀವು ಹೋಗಿ ಆಪ್ರೇಷನ್ ಮಾಡಿಸ್ಕೋಬೋದು, ಟ್ರೀಟ್ಮೆಂಟ್ ತಗೋಬೋದು ಅಂತ. ಮೈಸೂರಿನಲ್ಲಿ JSS ಆಸ್ಪತ್ರೆ ಇದೆ. ಎಕ್ಸಾಂಪಲ್ ಮಾತ್ರ ಹೇಳ್ತಿರೋದು ನಾನು. ನೋಷನಲ್ ಏನಾಗುತ್ತೆ ಅಂದರೆ, 5 ಲಕ್ಷ ರೂಪಾಯಿವರೆಗಿನ ಟ್ರೀಟ್ಮೆಂಟನ್ನು ನಾವು ಉಚಿತವಾಗಿ ಪಡಿಬೋದು. ಅದು ಇನ್ಶೂರೆನ್ಸ್ ಮುಖಾಂತರ ಅಂಥ ವ್ಯವಸ್ಥೆನ ತಂದಿದ್ದಾರೆ. 65 ವರ್ಷ ಕಾಂಗ್ರೆಸ್ನವ್ರು ರೂಲ್ ಮಾಡಿದ್ರಲ್ಲ ಸ್ವಾಮಿ, ಭಾಳ ಗರೀಬಿ ಹಠಾವೋ ಅಂತ 69ರಲ್ಲೇ ಸ್ಲೋಗನ್ ಕೊಟ್ಟರೆ ನಿಮಗೇನು ಅನ್ಸೋದೇ ಇಲ್ವಾ? ರಾಮ ಬಂತು, ರಾಮ ಮಂದಿರ ಸ್ಥಾಪಿಸಿರಿ, ರಾಮರಾಜ್ಯವಾಗಿ ಮಾಡ್ತೀರಾ ಅಂತ ಕೇಳೋದು. ನೀವು ಇಷ್ಟೊಂದು ಬುದ್ಧಿವಂತರಿರೋರು 69ನೇ ಇಸ್ವಿನಲ್ಲಿ ಇದೇ ಕಾಂಗ್ರೆಸ್ ಪಾರ್ಟಿ, ಇದೇ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದ, ಗರೀಬಿ ಹಠಾವೋ ದೇಶದಿಂದ ಬಡತನನ ಮುಕ್ತಿಗೊಳಿಸ್ತೀನಿ ಅಂತೇಳಿ ಮಾತು ಕೊಟ್ಬಿಟ್ಟು ಬಂದಿಲ್ಲ. ನಿಮ್ಗೆ ಅದು ಜ್ಞಾಪಕ ಬರೋದಿಲ್ಲ, ಇದು ಮಾತ್ರ ಬಂತ. ಬನ್ನಿ, ನರೇಂದ್ರ ಮೋದಿಯವರು ಏನಿದೆ ರಾಮ ಮಂದಿರ ಮಾಡಿದ್ದಾರೆ ಮೊದಲನೇ ಹೆಜ್ಜೆ, ಮತ್ತು ರಾಮರಾಜ್ಯ ಸ್ಥಾಪನೆಯೂ ಆಗ್ತಾಯಿದೆ. ಹೆಲ್ತ್ ಬಗ್ಗೆ ಹೇಳಿದೆ, ಮತ್ತು ಮೆಡಿಕಲ್ ಬಗ್ಗೆ ಹೇಳಿದೆ, ಮೆಡಿಕಲ್ ಇವುಗಳ ಬಗ್ಗೆ. ಇದಲ್ಲದೆ ಬನ್ನಿ, ಏನು ಏರ್ಪೋರ್ಟ್ಗಳಿವೆ 2014ರವರೆಗೂ 100ಕ್ಕಿಂತ ಒಂದು 50-60 ಮಾತ್ರ ಫೇಮಸ್ ಏರ್ಪೋರ್ಟ್ಗಳಿದ್ದು. ಇವತ್ತು ಹೆಚ್ಚು ಕಡಿಮೆ 400 ಏರ್ಪೋರ್ಟ್ಗಳಿವೆ ದೇಶದಲ್ಲಿ. ಅದರಲ್ಲಿ ಇಂಟರ್ನ್ಯಾಷನಲ್ ದರ್ಜೆಗಿರ್ತಕ್ಕಂಥ ಏರ್ಪೋರ್ಟ್ಗಳೇ 100ಕ್ಕಿಂತ ಜಾಸ್ತಿ ಇದೆ.
ಉತ್ತರ ಪ್ರದೇಶ ಅತ್ಯಂತ ಹಿಂದುಳಿದ ಪ್ರದೇಶ ಅಂತ ಹೇಳ್ತಿದ್ವಿ. ಇವತ್ತು ನಮ್ಮ ದೇಶದಲ್ಲಿ ಉತ್ತರ ಪ್ರದೇಶ ಬಹಳ ಮುಂದುವರೆದ ರಾಜ್ಯವಾಗಿದೆ. ಅಲ್ಲಿ ಅತ್ಯಂತ ಜಾಸ್ತಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳಿವೆ ಅನ್ನೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಲ್ಲದೆ ಬನ್ನಿ, IITಗಳು ಎಲ್ಲ ರಾಜ್ಯಗಳಿಗೂ ಸಿಕ್ಕಿದೆ. ಕೇವಲ 4-5 ಮಾತ್ರ ಇತ್ತು. ಇವಾಗೇನಿದೆ, ವರ್ಲ್ಡನ್ನೇ ರೂಲ್ ಮಾಡ್ತಕ್ಕಂಥ ಕೆಪಾಸಿಟಿ ಇರ್ತಕ್ಕಂಥ ಇಂಜಿನಿಯರ್ಸ್ಗಳು ಈ IITಯಿಂದ ಹೊರಗೆ ಬರ್ತಾರೆ. ನಮ್ಮ ಧಾರವಾಡದಲ್ಲೂ ಸಹ ಇಂಥ ಒಂದು IIT ಆಗಿದೆ. ಇದನ್ನು ನಾವು ಯಾಕೆ ಹೇಳೋದಿಲ್ಲ? ನಾವು ರಾಮರಾಜ್ಯ ಆಯಿತಾ? ಸುಮ್ಮನೆ ಪ್ರಶ್ನೆ ಕೇಳ್ಬಿಡ್ತಾರೆ. ರಾಮರಾಜ್ಯ ಅಂದರೆ ಏನು ಅನ್ನೋ ಕಲ್ಪನೆಯೇ ಇಲ್ಲ. ರಾಮರಾಜ್ಯ ಆಯಿತಾ? ಗಾಂಧೀಜಿನ ಹೇಳಿದ್ರಿ ರಾಮರಾಜ್ಯ ಮಾಡಬೇಕು ಅಂತ. 65 ವರ್ಷ ರೀ ಗಾಂಧೀಜಿನ ಇಟ್ಕೊಂಡು ಮಾಡ್ತಿದ್ವಿ, ಗಾಂಧೀಜಿ ಟೋಪಿ ಇಟ್ಕೊಂಡು ಮಾಡ್ತೀವಿ. ರಾಮರಾಜ್ಯ ಮಾಡಿಬಿಟ್ರೇನ್ರಿ ನೀವು? 65 ವರ್ಷ ಬೇಕೇನ್ರಿ ರಾಮರಾಜ್ಯ ಮಾಡೋದಕ್ಕೆ? ಇದನ್ನು ಪ್ರಶ್ನೆ ಕೇಳಬೇಕಾಗತ್ತೆ. ಯಾವುದಾದ್ರು ನಮ್ಮ ಮನೇಲಿ ಹುಡುಗ SLC ಫೇಲ್ ಆದ ಅಂದರೆ ಸೆಪ್ಟೆಂಬರಲ್ಲಿ ಪಾಸ್ ಮಾಡಲೇಬೇಕು. ಮನೆಯವ್ರೆಲ್ಲ ಒತ್ತಡ ಹಾಕ್ತೀವಿ, ಮನೆಯವ್ರೆಲ್ಲ ಬುದ್ಧಿ ಖರ್ಚು ಮಾಡ್ತೀವಿ, ಏನೇನೋ ಮಾಡ್ತೀವಿ. 65 ವರ್ಷ ಅಂದರೆ 130 ಎಕ್ಸಾಮ್ಗಳ್ನು ಕಟ್ಟಿ ನಾವು ರಾಮರಾಜ್ಯ ಸ್ಥಾಪನೆ ಮಾಡೋಕ್ಕಾಗಲಿಲ್ಲ ಕಾಂಗ್ರೆಸ್ನವ್ರ ಕೈಲಿ ಅಂತಂದರೆ, ನರೇಂದ್ರ ಮೋದಿಯವರು ಬಂದು ಕೇವಲ 10 ವರ್ಷದಲ್ಲಿ 500 ವರ್ಷಗಳಿಂದ ಯುದ್ಧ ನಡೀತಾ ಇತ್ತು. ಬಾಬರಿ ಮಸೀದಿ ಧ್ವಂಸ ಮಾಡಿದಂತೆ ಅಲ್ಲಿ ರಾಮ ಮಂದಿರ ಆಗಬೇಕು ಅಂತ. ಇಲ್ಲಿ ಇನ್ನೊಂದು ಮಾತು ಹೇಳೋದಕ್ಕೆ ಬರ್ತೀನಿ. ರಾಮ ಮಂದಿರನ ಕಟ್ಟೋದಕ್ಕೆ ಮುಸ್ಲಿಮರ ವಿರೋಧ ಇರಲಿಲ್ಲ, ಕ್ರಿಶ್ಚಿಯನ್ರ ವಿರೋಧ ಇರಲಿಲ್ಲ, ಯಾರೇ ಬೇರೆ ದೇಶದ ಒತ್ತಡ ಇರಲಿಲ್ಲ. ನಮ್ಮ ದೇಶದಲ್ಲೇ ಪ್ರಧಾನಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು, MLA ಆಗಬೇಕು, MP ಆಗಬೇಕು ಅನ್ನೋ ಕೆಲವು ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದ ದುಷ್ಟ ರಾಜಕಾರಣಕ್ಕೋಸ್ಕರ ಹೇಗಾದರೂ ಮಾಡಿ ಅಧಿಕಾರ ಪಡ್ಕೋಬೇಕು ಅಂದ್ಬಿಟ್ಟು ದುಷ್ಟ ರಾಜಕಾರಣ ಮಾಡ್ತೀವಿ. ಇಂಥ ಕೆಲವು ವ್ಯಕ್ತಿಗಳ ಕಾರಣದಿಂದ ನಮಗೆ ರಾಮ ಮಂದಿರನ ಕಟ್ಟೋದಕ್ಕೆ ಸುಮಾರು 600 ವರ್ಷಗಳು ಬೇಕಾಯಿತು. ಬನ್ನಿ, ನಾವು ನರೇಂದ್ರ ಮೋದಿಯವರು 350 ಸೀಟ್ ತಗೊಳ್ಳೋದಕ್ಕೆ ಮೊಟ್ಟ ಮೊದಲ ಕಾರಣ ಏನಾದರೂ ಆಗುತ್ತೆ ಅಂತಂದರೆ ರಾಮ ಮಂದಿರ ಮೊದಲನೇ ಕಾರಣ ಆಗುತ್ತೆ ಅಂತ ಹೇಳ್ಬಿಟ್ಟು ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.